ಹ್ಯಾಪಿ ಮ್ಯಾಮ್. ಸೊ ಹೇಗಿದ್ದೀರಾ ಇದು? ತುಂಬ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದ್ದೀರಾ? ಫೈನ್. ನನ್ನ ವಯಸ್ಸು 35 years. ಓಕೆ. ನಾನು ಚಾರ್ಟರ್ಡ್ ಅಕೌಂಟೆಂಟು. ನಮ್ಮದು ಕಂಪ್ನಿಯಲ್ಲಿ ಆಡಿಟರ್ ಕೆಲಸ ಮಾಡ್ತೀನಿ. ನಾನು ಹೌಸ್ ವೈಫ್. ಓಕೆ. ಸೊ ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯ್ತು ಮ್ಯಾಮ್? ಸೊ ಗರ್ಭಗುಡಿ ಬಗ್ಗೆ ನಾವು ತುಂಬ ಆನ್ಲೈನ್ ರಿವ್ಯೂಸ್ ನೋಡಿದ್ದೀವಿ. ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಅಟ್ ದ ಸೇಮ್ ಟೈಮ್ ನಾವು ಕ್ಲೋಸ್ ಬೈ ಸ್ಟೇ ಮಾಡ್ತೀವಿ. ಓಕೆ. ಸೊ ಆ ರೀತಿ ನಮ್ಮ ಗರ್ಭಗುಡಿ ಬಗ್ಗೆ ಗೊತ್ತಾಯ್ತು. ಓಕೆ. ಸೊ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ? ಸೊ ಮದುವೆಗೆ 5 years ಆಗಿದೆ ಮೇಡಮ್. ಸೊ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದೆ? ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ 2 years ಟ್ರೈ ಮಾಡಿದ್ವಿ. ಓಕೆ. ಸೊ ನಮಗೆ ಲೇಟ್ ಆಗ್ತಾ ಇರಲಿಲ್ಲ. ಸೊ ಲೇಟ್ ಮಾಡೋದು ಬೇಡ ಅಂತ ನಾವು ಕನ್ಸಲ್ಟ್ ಮಾಡಿರೋದು. ಸೊ ಹೊರಗಡೆ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡಿದ್ರಾ? ಹೊರಗಡೆ ತೊಗೊಂಡಿರಲಿಲ್ಲ. ಇದೇ ಫಸ್ಟ್ ಇಲ್ಲ ತೊಗೊಂಡ್ರೆ. ಸೊ ಹೊರಗಡೆ ಏನು ಟ್ರೀಟ್ಮೆಂಟ್ ಇಲ್ಲ. ಫೈನ್. ಸೊ ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು? ಸೊ ಫಸ್ಟ್ ಟೈಮ್ ಬಂದಾಗ ತುಂಬ ಆನೆಸ್ಟ್ ಆಗಿ ತುಂಬ ಒಳ್ಳೆ ಫೀಲ್ ಆಯಿತು. ಅಂದರೆ ಪಾಸಿಟಿವ್ ವೈಬ್ ಇತ್ತು. ಅಪರ್ಣಾ ಮೇಡಮ್ 1-2 ಸಲ ಕನ್ಸಲ್ಟ್ ಮಾಡಿದ್ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಸೊ ಬೇರೆ ಎಲ್ಲಿ ಹೋಗ್ಬೇಕಂತ ಎಲ್ಲಿ ಅನಿಸಿಲ್ಲ. ಸೊ ಎಸ್ಪೆಷಲಿ ಮೇಡಮ್ ದ ವೇ ಶಿ ಎಕ್ಸ್ಪ್ಲೇನ್ಸ್, ಅಂದರೆ ನಮ್ಮ ಕ್ವೇರೀಸಾಗಿ ಎಲ್ಲ ರೆಸ್ಪಾಂಡ್ ಮಾಡೋದಾಗಲಿ, ಎಂಟೈರ್ ದ ವೇ ಶಿ ಟೇಕ್ಸ್ ಕೇರ್, ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ. ಅಪರ್ಣಾ ಮೇಡಮ್ ಮತ್ತು ಬೇರೆ ಎಂಟೈರ್ ಸ್ಟಾಫ್ ಆಗಲಿ, ಸಿಸ್ಟರ್ಸ್ ಆಗಲಿ ಎಲ್ಲ ತುಂಬ ಕೇರ್ ಆ್ಯಂಡ್ ಸಪೋರ್ಟ್ ಇದೆ. ಅಂದರೆ ವಿ ಆಲ್ವೇಸ್ ಫೆಲ್ಟ್ ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಏನೋ ಟೈಮ್ ಬರಬೇಕಷ್ಟೇ ಅಂತ ಬಿಟ್ಟರೆ, ಬಟ್ ವಿ ಆಲ್ವೇಸ್ ಹ್ಯಾಡ್ ಅ ವೆರಿ ಪಾಸಿಟಿವ್ ಔಟ್ಲುಕ್ ಆರ್ ಫೀಲಿಂಗ್ ಫ್ರಮ್ ಡೇ ಒನ್. So you ಹೇಳಿ ಮ್ಯಾಮ್. ಸೊ ವಾಟ್ ಥ್ರೂ ವಿಚ್ ಟ್ರೀಟ್ಮೆಂಟ್ ಯು ಕನ್ಸಿಡರ್? IVF. ಥ್ರೂ IVF ಮಾಡಿಸ್ಕೊಂಡ್ರು. ಓಕೆ. ಸೊ ಬಂದಿದ ತಕ್ಷಣ IVF ಹೇಳಿದ್ರೆ ಅಥವಾ ಫಸ್ಟ್ IUI ಮಾಡಿಸ್ಬಿಟ್ಟು ಆಮೇಲೆ IVF ಬಂದಿರೋದು. ಓಕೆ. ಸೊ IUI ಆಗಲೇ ಸೊ they suggest you IVF. ಸೊ ಯು ಆರ್ ಹಿಯರ್ ವಿತ್ ಅಸ್ ಸಿನ್ಸ್ ಒಂದು 2 ವರ್ಷದಿಂದ ನಮ್ಮ ಇದ್ದೀರಾ? 2 years. ಸೊ ಇಲ್ಲಿನ ವಾತಾವರಣ ಆಗಲಿ, ಸಿಬ್ಬಂದಿ ವರ್ಗ ಆಗಲಿ ಅಥವಾ ಡಾಕ್ಟರ್ ಆಗಲಿ, ಸೊ ಅವ್ರ ಜೊತೆ ನಿಮ್ಮ ಕನೆಕ್ಟಿವಿಟಿ ಹೇಗಿತ್ತು? ನಿಮ್ಗೆ ಟ್ರೀಟ್ ಮಾಡಿದ್ದು ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್? ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು. ಡಾಕ್ಟರ್, ಸಿಸ್ಟರ್ಸ್ ಎಲ್ಲ ತುಂಬಾ ಸಪೋರ್ಟಿವ್. ಸೊ ನಾವ್ ಯಾವಾಗ ಏನ್ ಕೇಳಿದ್ರು, ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು, ದೇ ರೆಸ್ಪಾಂಡೆಡ್ ವೆರಿ ವೆಲ್. ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು, ನೈಟ್ ಡೇ ಯಾವ ಟೈಮಲ್ಲೂ ಸಿಸ್ಟರ್ಸ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಫೈನ್. ಸೊ 5 years ಆಫ್ ಲಾಂಗ್ ವೇಟಿಂಗ್ ಅಲ್ವಾ? ಸೊ ಟ್ರೀಟ್ಮೆಂಟ್ ತಗೊಂಡ್ರಿ. ಸೊ ರಿಸಲ್ಟ್ ದಿನ, ಸೊ ರಿಸಲ್ಟ್ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು? ಯಾರು ಫಸ್ಟ್ ರಿಸಲ್ಟ್ ಕನ್ಫರ್ಮ್ ಮಾಡಿದ್ದು ನಿಮಗೆ? ಸೊ ಇಲ್ಲೇ ನಾವು ಹಾಸ್ಪಿಟಲ್ ಅಲ್ಲೇ ಇದ್ವಿ. ನಮ್ಗೆ ಹಾಸ್ಪಿಟಲ್ ಅಲ್ಲೇ ರಿಸಲ್ಟ್ ಗೊತ್ತಾಗಿರೋದು. ಓಕೆ. ನಾವು ಇಲ್ಲೇ ಇದ್ವಿ, ವೇಟ್ ಮಾಡ್ತಾ ಇದ್ವಿ. ಸೊ ಅವಾಗೆ ರಿಸಲ್ಟ್ ಗೊತ್ತಾಯ್ತು. ತುಂಬಾನೇ ಖುಷಿ ಆಯ್ತು ನಮ್ಗೆ ರಿಸಲ್ಟ್. ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಗೆ ಏನ್ ಫೀಲ್ ಇತ್ತು ಸರ್ ಆ ಟೈಮಲ್ಲಿ? ತುಂಬ ಖುಷಿ ಆಯಿತು. ಸೊ ದಟ್ಸ್ ವಾಟ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದಿಸ್ ಡೇ. ತುಂಬ ಖುಷಿ ಆಯಿತು. ಅದು ಹೇಳೋಕ್ಕಾಗಲ್ಲ. ಕರೆಕ್ಟ್. ಸೊ ನಮ್ಗೆ ಏನಾರ ಫೀಡ್ಬ್ಯಾಕ್ ಇದೆಯಾ, ಲೈಕ್ ಇನ್ ಆರ್ಡರ್ ಟು ಇಂಪ್ರೂವ್ ಆ ಸರ್ವಿಸ್ ಅಥವಾ ಸಜೆಷನ್ಸ್? ಏನು ಇಲ್ಲ, ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಎಸ್ಪೆಷಲಿ ಮೇನ್ ಥಿಂಗ್ ಅಂದರೆ ಡಾಕ್ಟರ್ ಪ್ಲಸ್ ವೇ ಟ್ರೀಟ್ ಮಾಡೋದು, ಪ್ಲಸ್ ಎಕ್ಸ್ಪ್ಲೇನ್ ಮಾಡೋದು. ಬಿಕಾಸ್ ನಾನು ಫ್ರಾಂಕಾಗಿ ಹೇಳ್ಬೇಕಂದ್ರೆ ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ ಅಂದರೆ ಮಾತಾಡೋದೇ ಕಡಿಮೆ. ಬಟ್ ಅಪರ್ಣಾ ಮೇಡಮ್ ಆಗಲಿ, ಮುಂಚೆ ಆಗಲಿ, ದೇ ಆರ್ ಸೋ ಪೇಷಂಟ್, ಕಾಮಾಗಿ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಬಿಕಾಸ್ ದಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಕ್ಚುಲಿ. ಸೊ ಅದು ತುಂಬ ಚೆನ್ನಾಗಿದೆ. ಟ್ರೀಟ್ಮೆಂಟ್ ಅಲ್ಲಿ ನಮಗೆ ಡಾಕ್ಟರ್ ಹತ್ರ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಕ್ವೆಶ್ಚನ್ಸ್ ತುಂಬಾ ಜಾಸ್ತಿ ಇರುತ್ತೆ. ನಮ್ಮ ಕ್ವೆಶ್ಚನ್ಸ್ that's actually positive point. Ma'am will definitely take time. She spends time with patients actually. ಅಲ್ಲ, ಎಷ್ಟೇ ಕ್ಯೂ ಇದ್ರು ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಎಷ್ಟೇ ಜನ ಇದ್ರು ಹರಿನೆಸ್ ಇಲ್ಲ. ಸೊ ಕಾಮಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲ. ಸೊ ಹೇಳಿ. ಸೊ ನಿಮ್ಗೆ ಗರ್ಭಗುಡಿ ಬಗ್ಗೆ ಗೂಗಲ್ ಸರ್ಫಿಂಗ್ ಮಾಡಿ ಗೊತ್ತಾಯ್ತು? ಆನ್ಲೈನ್ ರಿವ್ಯೂಸ್ ಚೆಕ್ ಮಾಡಿ. ಸೊ ಇದಕ್ಕೆ ನಿಮ್ ತರನೇ ಹಲವಾರು ಕಪಲ್ಸ್ ಇರ್ತಾರೆ. ದೇ ಮೈಟ್ ಬಿ ಪ್ಲಾನಿಂಗ್ ಫಾರ್ ಬೇಬಿ, ಬಟ್ ಏನನ್ನ ಒಂದು ವಿಷಯ ಸ್ಟಾಪ್ ಮಾಡ್ತಾ ಇರುತ್ತೆ ಅವರಿಗೆ. ಈ ತರ IVF ಲೈಕ್ ಫಿನಾನ್ಷಿಯಲ್, ಲೈಕ್ ಏನನ್ನ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ತರ ಹೆದರ್ಕೊಂಡು ಹಿಂದೆ ನಿಂತಿರೋ ಪೇಷಂಟ್ಸ್ಗೆ ನೀವೇನ್ ಸಜೆಸ್ಟ್ ಹೇಳ್ತೀರಾ ಸರ್? ಸೊ ನಾನು ಹೇಳೋದೇನಂದ್ರೆ, ಗರ್ಭಗುಡಿಗೆ ಬರ್ಬೋದಾ ಅಥವಾ IVF ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಗೆ? ಸೊ ಇವಾಗಿನ ರೀಸೆಂಟ್ ಟೈಮ್ಸಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ತುಂಬ ನಾರ್ಮಲ್ ಆಗಿದೆ. ಅದ್ರ ಬಗ್ಗೆ ಏನು ತುಂಬ ಶೈ ಪಡೋದಾಗಲಿ ಆರ್ ಟು ಮಚ್ ಯೋಚನೆ ಮಾಡೋದಾಗಲಿ ಬೇಕಾಗಿಲ್ಲ. ಇಟ್ಸ್ ಲೈಕ್ ಇನ್ ಅದರ್. ಸೊ ಒಂದು ವೇಳೆ ಆಗಿಲ್ಲ ಅಂದರೆ ಡಿಲೇ ಮಾಡೋದು, ಬೇರೆ ಯೋಚನೆ ಮಾಡೋದು ಬದಲು ಆದಷ್ಟು ಬೇಗ ಕನ್ಸಲ್ಟ್ ಮಾಡಿದ್ರೆ ಚೆನ್ನಾಗಿ. ಆ್ಯಂಡ್ ಡೆಫಿನೆಟ್ಲಿ ಗರ್ಭಗುಡಿ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ವಿ ವುಡ್ ಪರ್ಸನಲಿ ರೆಕಮೆಂಡ್. Super. So ma'am, few words about this beautiful couple now.
ಅವ್ರು ಕನ್ಸೀವ್ ಆಗಿದ್ರು ನಾನು ಫಸ್ಟ್ ಟೈಮ್ ನೋಡಿದಾಗ ಟ್ರಾನ್ಸ್ಫರ್ ಆಗಿದೆ ಹೆಡ್ ಕನ್ಸೀವ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ದೇ ಹ್ಯಾಡ್ ಫ್ಯೂ ಇಶ್ಯೂಸ್ ಆದ್ರೆ. But again, we had to fill them the confidence. So actually, ಮಾಡಿ miss ಆದಾಗ like they will be literally broken and lost. So the support system is very important. Again, as a couple irbodu, what the support they get from the family. ಅದೇ ತರ ನಮಗೆ ಟ್ರೀಟಿಂಗ್ ಫ್ಯಾಕಲ್ಟಿ ಇದ್ದಾರೆ. ಈಗ ಟ್ರೀಟಿಂಗ್ ಡಾಕ್ಟರ್ ಇರ್ಬೋದು ಅಥವಾ ಈ ಅಟ್ಮಾಸ್ಫಿಯರ್ ಇರ್ಬೋದು. ಅವ್ರು ಇಷ್ಟೊತ್ತು ಏನ್ ಹೇಳಿದ್ರು, we had that positive approach ಅನ್ನೋದು. That's very important to build the confidence ಮತ್ತೆ ಕಪಲ್ಗೆ. ಆಮೇಲೆ ಇನ್ನೊಂದು ದೇ ಸ್ಟಾರ್ಟೆಡ್ ವಿತ್ ಸಿಂಪಲ್ ಟ್ರೀಟ್ಮೆಂಟ್ ಅಂತ ತುಂಬಾ ಜನ ಹೆದರ್ಕೋತಾರೆ ನಮ್ಗೆ. ಈಗ IVF ಟ್ರೀಟ್ಮೆಂಟ್, ಈಗ IVF ಸೆಂಟರ್ ಅಂತ ಅಂದ್ರೆ ಆ ವರ್ಡ್ ಅಲ್ಲೇ ಇರುತ್ತೆ ಯೂಶಲಿ. ಫರ್ಟಿಲಿಟಿ ಸೆಂಟರ್ ಅಂತ ಬಂದ ತಕ್ಷಣ ತುಂಬಾ ಜನ ಹೆದರ್ಕೋತಾರೆ, ನಾನು ಹೋಗಿದ ತಕ್ಷಣ IVF ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ. ಆತರ ಅಲ್ಲ, ಯೂಶಲಿ ವಿ ಸ್ಟಾರ್ಟ್ ವಿತ್ ಸಿಂಪಲ್ ಮೆಷರ್ಸ್. ಆಗ್ಲಿಲ್ಲ ಅಂತಂದ್ರೆ ಮಾತ್ರ ಹೈಯರ್ ಟ್ರೀಟ್ಮೆಂಟ್ ಹೇಳ್ತೀವಿ, ಅದು ಒಂದು. ಆಮೇಲೆ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದೇ ಟುಕ್ 2 years ಜರ್ನಿ. Our patients actually we have to ಪಾಸಿಟಿವ್ ಅಪ್ರೋಚ್ ಡಾಕ್ಟರ್ ಮೇಲೆ ನಾವು ಟ್ರಸ್ಟ್ ಮಾಡಿ ಅದು ಇಂಪಾರ್ಟೆಂಟ್. ಡಾಕ್ಟರ್ ಪೇಷಂಟ್ ರಿಲೇಶನ್ಶಿಪ್ ಅನ್ನೋದು ತುಂಬಾನೇ ಮುಖ್ಯ. ಆ ನಂಬಿಕೆ ಇದ್ರೇನೆ ಆಕ್ಚುಲಿ ನಾವು ಕೊಡೋ ಡಾಕ್ಟರ್ ಮೇಲೆನೆ ಫಸ್ಟ್ ಇದ್ರೇನೆ ನಾವು ಮುಂದೆ ಹೋಗೋಕ್ಕಾಗೋದಿಲ್ಲ. So we wish them heartily congratulations. Thanks a lot. ಗರ್ಭಗುಡಿ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ, ಹ್ಯಾವ್ ಅ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಮಾ. We all will be waiting for. Please come back with babies. Sure. Thanks a lot. So, as a token of love, one chica gift ಇದೆ. You just receive from Dr. Prabha. Sure. ಇದೇ ತರ baby healthy ಆಗಿ. Thanks. ಎಷ್ಟೊಂದು ಬ್ಯೂಟಿಫುಲ್ ವೇಟ್ ಮಾಡ್ತಾ ಇದ್ದೀವಿ ಎಲ್ಲ.